ಹೂವಿನ ಹಡಗಲಿ ತಾಲೂಕಿನ ಮೈಲಾರ ಗ್ರಾಮದಲ್ಲಿ ಬೋಜರ ವಿಕಲಚೇತನರ ಮನೆಗೆ ಭೇಟಿ ನೀಡಿ ಕುಂದುಕೊರತೆ ಸಮಸ್ಯೆ ಆಲಿಸಿದ ರವಿ ಕಿರಣ್ ಸೃಜನಶೀಲ ವಿಕಲಚೇತನರ ಸಂಘದ ಸಂಸ್ಥಾಪಕ ಅಧ್ಯಕ್ಷರಾದ ಡಿ ಪರಶುರಾಮಪ್ಪ, ರಾಜ್ಯ ಮಹಿಳಾ ಅಧ್ಯಕ್ಷರಾದ ಸೌಭಾಗ್ಯ ಮುಷ್ಟಿಗೇರಿ ಹಾಗೂ ಹೂವಿನ ಹಡಗಲಿ ತಾಲೂಕು ಅಧ್ಯಕ್ಷ ವಿಜಯಕುಮಾರ್ ಎಂ, ಉಪಾಧ್ಯಕ್ಷರಾದ ಕುಂಬಾರ ಗುರುಬಸವರಾಜ್, ರಾಜ್ಯ ಸಮಿತಿ ಸದಸ್ಯರಾದ ಪ್ರಭು ಅವಳಿ, ಮೈಲಾರ ಗ್ರಾಮ ಘಟಕದ ಅಧ್ಯಕ್ಷ ಅಂಜಿನಪ್ಪ ನೇತೃತ್ವದಲ್ಲಿ ವಿಕಲಚೇತನರ ಮನೆ ಭೇಟಿ ನೀಡಿ ನೊಂದ ವಿಕಲಚೇತನರ ಸಂಕಷ್ಟವನ್ನ ಅರಿತುಕೊಂಡು ಸರ್ಕಾರದಿಂದ ಸೌಲಭ್ಯ ಕೊಡಿಸಲು ಸರ್ಕಾರಿ ಅಧಿಕಾರಿಗಳಿಗೆ ಕರೆ ಮೂಲಕ ಸಂಪರ್ಕಿಸಿ ವಿಕಲಚೇತನರ ಸಂಕಷ್ಟವನ್ನು ತಿಳಿಸಿದರು. ರಾಜ್ಯ ಮಹಿಳಾ ಅಧ್ಯಕ್ಷರಾದ ಸೌಭಾಗ್ಯ ಮುಷ್ಟಿಗೇರಿ ಮಾತನಾಡಿ, ಯಾರೇ ಆಗಲಿ ವಿಕಲಚೇತನರನ್ನು ಕಡೆಗಣಿಸುವುದು ಸರಿಯಲ್ಲ. ಸರ್ಕಾರದಿಂದ ಒದಗುವ ಮೂಲಭೂತ ಸೌಲಭ್ಯಗಳು ನಿಜವಾದ ಅಂಗವಿಕಲರಿಗೆ ತಲುಪುತ್ತಿಲ್ಲ. ಗ್ರಾಮ ಪಂಚಾಯಿತಿಯ ವಿಆರ್ಡಬ್ಲ್ಯೂಗಳು ಹಾಗೂ ತಾಲೂಕಿನ ಎಂಆರ್ಡಬ್ಲ್ಯೂಗಳು ವಿಕಲಚೇತನರ ಸಮಸ್ಯೆಗಳನ್ನು ಆಲಿಸಿ ಸರ್ಕಾರಕ್ಕೆ ವರದಿ ಕಳಿಸುವಲ್ಲಿ ನಿರ್ಲಕ್ಷ್ಯ ಭಾವನೆ ತಾಳಿದ್ದಾರೆ. ಕೆಲ ಅಂಗವಿಕಲರಿಗೆ ಮಾಶಾಸನ ಸೌಲಭ್ಯವಿಲ್ಲ, ಯುಡಿಐಡಿ ಕಾರ್ಡ್ ಇಲ್ಲ, ಮನೆ ಇಲ್ಲ, ಕನಿಷ್ಠ ಮೂಲಭೂತ ಸೌಲಭ್ಯಗಳಿಲ್ಲದ ಎಷ್ಟೋ ಅಂಗವಿಕಲರಿದ್ದಾರೆ. ಅವರನ್ನು ಗುರುತಿಸಬೇಕು. ನಿಜವಾದ ಫಲಾನುಭವಿಗಳಿಗೆ ಸೌಲಭ್ಯಗಳು ಸಿಗಬೇಕೆಂದು ಸರ್ಕಾರವನ್ನು ಒತ್ತಾಯಿಸಿದರು. ನಂತರ ಹರಪನಹಳ್ಳಿ ತಾಲೂಕಿನ ಅರಸನಾಳು ಗ್ರಾಮಕ್ಕೆ ಭೇಟಿ ನೀಡಿ ಪೂಜಾ ಎಂಬ ಪೂರ್ಣ ಅಂಗವೈಕಲ್ಯ ಇರುವ ಮಹಿಳೆ ಮನೆಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದಾಗ ಆ ಮಹಿಳೆಗೆ ಯಾವೊಂದು ಸೌಲಭ್ಯಗಳು ಸಿಕ್ಕಿರುವುದಿಲ್ಲ ಎಂಬ ಮಾಹಿತಿ ಲಭ್ಯವಾಯಿತು. ತಕ್ಷಣ ಅಧಿಕಾರಿಗಳನ್ನು ಸಂಪರ್ಕಿಸಿ ಮೂಲಭೂತ ಸೌಲಭ್ಯ ಕಲ್ಪಿಸಲು ಆದ್ಯತೆ ನೀಡಬೇಕೆಂದು ತಿಳಿಸಿದರು. ವರದಿ ಮಂಜುನಾಥ್ ರೂಪ್ ಕಲಾ, ವಿಜಯ್ ವಾಯ್ಸ್ ನ್ಯೂಸ್ ಕನ್ನಡ, ಹೂವಿನ ಹಡಗಲಿ.